ಸಲಗ ಸಿನಿಮಾದ ಸಕ್ಸಸ್ ನಂತರದಲ್ಲಿ ಸಲಗ ಟೀಮ್ ಸೇರ್ ಮಾಡ್ತಿರುವಂಥ ಮತ್ತೊಂದು ಸಿನಿಮಾ ಭೀಮಾ. ಸಲಗ ಥರನೇ ಇದು ಕೂಡ ಆಲ್ಬಮ್ ಹಿಟ್ ಆಗುವಂಥ ಎಲ್ಲ ಲಕ್ಷಣವನ್ನು ತೋರಿಸ್ತಾರೆ. ಯಾಕಂದರೆ ಇಲ್ಲಿ ತನಕ ಬಿಟ್ಟಿರುವಂಥ ಎಲ್ಲ ಸಾಂಗ್ಗಳು ಹಿಟ್ ಆಗಿದೆ, ಜನ ಮೆಚ್ಚಿದ್ದಾರೆ, ಹೊಗಳಿದ್ದಾರೆ. ಸೊ ನಿನ್ನೆ ಬಿಟ್ಟಂಥ ಒಂದು ಸಾಂಗ್ ಕೂಡ ತುಂಬ ಟ್ರೆಂಡ್ ಆಗ್ತಿರುವಂಥದ್ದು ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಅನ್ನೋ ಸಾಂಗು. ಸೊ ಆ ಸಾಂಗ್ಗೆ ಪೆನ್ ಹಿಡಿದಂಥ ಲಿರಿಕ್ ರೈಟರ್ ನಮ್ಮ ಜೊತೆ ಇದ್ದಾರೆ, ನಾಗಾರ್ಜುನ್ ಶರ್ಮಾ ಅವರು. ಈ ಹಿಂದೆ ಕೂಡ ಸಲಗಾದಲ್ಲೂ ಕೂಡ ಅವರ ಒಂದು ಮ್ಯಾಜಿಕಲ್ ವರ್ಡ್ಸ್ ಇಷ್ಟಪಟ್ಟಿರೋ ಜನ. ಸೊ ಬೇಬಿ ಅಮ್ಮ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಸಲಗಾದಲ್ಲಿ ಮಾಡಿದಂಥ ನಿಮ್ಮ ಕೆಲಸ ಎಲ್ಲರಿಗೂ ಮೆಚ್ಚುಗೆಯನ್ನು ಕಾರಣ ಆಗಿತ್ತು. ಯಾಕಂದರೆ ಮಳೆಯ ಸಾಂಗ್ ಜೊತೆಗೆ ಟೈಟಲ್ ಟ್ರ್ಯಾಕಲ್ಲಿ ಇದ್ದಂಥ ನಿಮ್ಮ ವರ್ಡ್ಸ್ಗಳಿದೆಲ್ಲ ಎಷ್ಟೋ ಜನ ಅದನ್ನು ಸ್ಟೇಟಸ್ಗೆ ಹಾಕೊಂಡಿದ್ದಾರೆ. ಯಾಕಂದರೆ ಟೈಮು ಕೂಡ ಚೂಪಾಗಿದೆ, ತಿನ್ನುವ ಅನ್ನ ಕೂಡ ಕೆಂಪಾಗಿದೆ, ಈ ಥರದ್ದೆಲ್ಲ ವರ್ಡ್ಸ್ ತುಂಬ ಚೆನ್ನಾಗಿ ಜನರನ್ನು ತಲುಪಿತ್ತು. ಸೊ ಈಗ ಭೀಮಾದಲ್ಲೂ ಕೂಡ ನಿಮ್ಮ ಸಾಂಗ್ಸ್ಗಳನ್ನು ಜನ ಇಷ್ಟಪಡ್ತಾ ಇದ್ದಾರೆ. ಈಗ ಹಿಂದೆ ಬಂದಿರುವಂಥ ಒಂದು ಸಾಂಗ್ ಸೂಪರ್ ಹಿಟ್ ಆಗಿದೆ, ಅದು ಬ್ಯಾಡ್ ಬಾಯ್ಸು. ಈಗ ಮತ್ತೊಂದು ಸಾಂಗು ಈ ಚಿನ್ನಮ್ಮ ಬಗ್ಗೆ ಮಾತಾಡೋದಾದರೆ, ಸ್ಪೆಷಲಿ ಚಿನ್ನಮ್ಮ ಸಾಂಗ್ ಏನಂದರೆ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಒಂದು ಬೇಜಾರಿದೆ. ನಾವು ಬೇಜಾರಲ್ಲಿ ಒಂದು ಸ್ಮೈಲ್ನ ತರಬೇಕು. ಅದು ಅಂದರೆ ಫಸ್ಟೇ ಚಾಲೆಂಜ್ ಅದು. ಅದರಲ್ಲಿ ಇದು ಒಂದು 2 ದೊಡ್ಡ ಥ್ಯಾಂಕ್ಸ್ ನಾನು ವಿಜಯ್ ಸರ್ಗೆ ಆಮೇಲೆ ಶರಣ್ ಸರ್ಗೆ ಹೇಳಬೇಕು. ಯಾಕಂದರೆ ಮೇಯ್ನ್ ಇವಾಗ ವಿಜಯ್ ಸರ್ ನಮಗೆ ಏನು ಇಮೇಜಸ್ ನಮಗೆ ಹೇಳ್ತಾರೆ, ಅವ್ರು ಆ ಕತೆ ಕಟ್ಕೊಡೋವಂಥ ರೀತಿ ನಾವೇನು ಹೇಳಬೇಕು ಸ್ಪೆಷಲಿ ಈ ಸಾಂಗಲ್ಲಿ ಏನದು ಫಸ್ಟ್ ಅವರು ನಮ್ಮಲ್ಲಿ ತುಂಬೋದು. ಆಮೇಲೆ ಅದಕ್ಕೆ ಈ ಮಜಾ, ಇವಾಗ ಎಲ್ಲರೂ ಮಜಾ ಪಡ್ತಿರೋದು ಏನಕ್ಕೆ, ಅದರಲ್ಲಿರೋ ಬೀಟ್ಸು, ಅದು ರೂಪುಗೊಂಡಿರೋಂಥ ಟ್ಯೂನಿಂದ ಎಲ್ಲರೂ ಮಜಾ. ನೆಕ್ಸ್ಟು ನಂದೊಂದು ಏನು ಆ್ಯಡ್ ಮಾಡಬೇಕು ಅದು ಬರುತ್ತೆ. ಸೊ ಇವರಿಬ್ಬರು ನನ್ನನ್ನು ಒಂದು ರೈಟ್ ಇದಕ್ಕೆ ತಳ್ಳಿದ್ರೆ ಆಮೇಲೆ ಅದು ರೈಟ್ ವರ್ಡ್ಸ್ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ. ಅದರ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಇಡೀ ಸಾಂಗ್ ನಿಮಗೆ ಕೇಳ್ತಾನೆ ಅದು ಒಂದು ಎಮೋಷ್ನಲ್ಲೂ ಮಾಡಿಸುತ್ತೆ. ಜೊತೆಗೆ ಯಾವುದೋ 2 ಲೈನ್ ಸರ್ಪ್ರೈಸ್ ಆಗ್ಬೋದು, ಈ ಥರ ತತ್ವನೂ ಹೇಳ್ಬೋದಾ ಅಂತ ಅನಿಸುತ್ತೆ. ಸೊ ಈ 2 ಮಿಶ್ರಣ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಯಾವಾಗಲೂ. ಸಲಗ ಮಾಡುವಾಗ ಒಂದು ತುಂಬ ದೊಡ್ಡ ಜವಾಬ್ದಾರಿ ಇತ್ತು. ಯಾಕೆಂದರೆ ಅವರ ಒಂದು ನಿರ್ದೇಶನದ ಮೊದಲ ಸಿನಿಮಾ ವಿಜಯ್ ಸರ್ದು. ಸೊ ಸಾಕಷ್ಟು ಜವಾಬ್ದಾರಿ ಇರುತ್ತೆ, ಮತ್ತು ಹೊಸ ತಂಡನ ಇಟ್ಕೊಂಡು ಮಾಡ್ತಿರುವಂಥ ಸಿನಿಮಾ. ಸೊ ಆ ಜವಾಬ್ದಾರಿಗೆ ಈಗ ಸಿಕ್ಕಿರೋ ಜವಾಬ್ದಾರಿ, ಯಾಕೆಂದರೆ ಸಲಗ ಸಕ್ಸಸ್ ಆಗಿದೆ, ಎಲ್ಲರ ಕಣ್ಣು ಭೀಮಾ ಮೇಲೆ ಇದ್ದೇ ಇರುತ್ತೆ ಗ್ಯಾರಂಟಿ, ಯಾವ ಥರ ಈ ಸರಿ ಏನು ಮಾಡ್ತಾರೆ ಅಂತ. ಸೊ ಆ ಜವಾಬ್ದಾರಿ ಇಲ್ಲೂ ಕಂಟಿನ್ಯೂ ಆಗಿತ್ತಾ ಅಂತ? ಖಂಡಿತವಾಗ್ಲೂ ಆಗಿತ್ತು. ಯಾಕಂತಂದರೆ ಈಗ ಅದೇನೋ ಹೇಳ್ತಾರಲ್ಲ, ಸಕ್ಸಸ್ ಸಿಗೋದು ಮುಖ್ಯ ಅಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಮುಖ್ಯ ಅಂತ. ಅದೇ ಥರ ಮ್ಯೂಸಿಕ್ ಅಂತ ಬಂದಾಗ ಅಂದರೆ ಸ್ಪೆಷಲಿ ಚರಣ್ ಸರ್ ಅಂತಂದರೆ ಅದು ಒಂದು ಸಪ್ರೇಟ್ ಲೆವೆಲ್ ಆಫ್ ವೆಯ್ಟಿಂಗ್ ಇರುತ್ತೆ ಜನಕ್ಕೆ. ಆ್ಯಂಡ್ ಅಗೇನ್ ಕಾಂಬಿನೇಷನ್ ವಿಜಯ್ ಸರ್ ಆಮೇಲೆ ಚರಣ್ ಸರ್ ಕಾಂಬಿನೇಷನ್ ಅಂದರೆ ಏನಾಗ್ಬೋದು, ಪ್ರೀವಿಯಸ್ಲಿ ಅವ್ರು ಈ ಥರ ಕೊಟ್ಬಿಟ್ಟಿದ್ದಾರೆ, ಇನ್ನೇನು ಕೊಡ್ಬೋದು ಅನ್ನೋ ಒಂದು ವೇಟಿಂಗ್ ಇರುತ್ತೆ. ಸೊ ಇದ್ರ ಜೊತೆಗೆ ಆ ಜವಾಬ್ದಾರಿಗೆ ನಮ್ಮನ್ನು ನಾನು ಸೇರಿಸ್ಕೊಂಡಾಗ ಅದೊಂಥರ ಭಯ ಅಂತ ಹೇಳಲ್ಲ ನಾನು, ಅದೊಂಥರ ಏನೋ ನಮಗೆ ಅದೇನಂತಾರೆ, ಇವಾಗ ಜವಾಬ್ದಾರಿ ಜೊತೆಗೆ ನಮ್ಮನ್ನು ಅಷ್ಟು ಮೆಚ್ಚುಗೆ ಇರುವಂಥ ತಂಡಕ್ಕೆ ನಮ್ಮನ್ನು ಸೇರಿಸ್ಕೊಂಡ್ರೆ ಅದು ಖುಷಿ, ಮೇಯ್ನ್ಲಿ ಖುಷಿ. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಆ ಹೆಲ್ದಿ ಭಯ ಅನ್ನೋದೊಂದು ಇರುತ್ತಲ್ಲ, ಅದು ಯಾವತ್ತು ಇದ್ದರೆ ಒಳ್ಳೆಯದು ಅಂತ ತುಂಬ ಜನ ದೊಡ್ಡವರು ಹೇಳಿದ್ದಾರೆ. ಆ ಭಯದಲ್ಲಿ ನಾವು ಆಮೇಲೆ ಖುಷಿಯಿಂದ ಕೆಲಸ ಮಾಡಿದ್ರೆ ಈ ಥರದ್ದು ನಮ್ಮನ್ನು ಡೈರೆಕ್ಟಾಗಿ ಈ ಥರ ಸಾಲುಗಳಿರ್ಬೋದು, ಇಲ್ಲ ಈ ಥರ ಕೆಲಸಗಳು ಮತ್ತೆ ಬರೋ ಅಂಥದ್ದಾಗುತ್ತೆ. ಬ್ಯಾಡ್ ಬಾಯ್ಸ್ ಆಯಿತು, ಆ ನಂತರದಲ್ಲಿ ಈ ಒಂದು ಸಾಂಗ್ಗೆ ಸಿಕ್ಕಂಥ ಜನರ ಪ್ರತಿಕ್ರಿಯೆ ಎಷ್ಟು ಖುಷಿ ಕೊಟ್ಟಿದೆ. ಯಾಕಂದರೆ ಬ್ಯಾಡ್ ಬಾಯ್ಸಲ್ಲೇ ಅದೇ ಕುಷ್ಕೋ ತಿನ್ಕೊಂಬನೆ ಈಗಲೂ ಕೂಡ ಟ್ರೆಂಡ್ ಆಗಿದೆ, ಎಷ್ಟೋ ಜನ ಡೈಲಾಗ್ಸ್ ಥರನೇ ಯೂಸ್ ಮಾಡ್ತಾರೆ ಅದನ್ನು. ಸೊ ಬೇಬಿ ಅಮ್ಮ ಅದನ್ನು ಚಿನ್ನಮ್ಮಗೆ ಸಿಕ್ಕಿರುವಂಥದ್ದು ಒಂದು ರಿವ್ಯೂ ಆಗಲಿ, ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಅದು ಡೇ ಬೈ ಡೇ ಅಂದರೆ ಸ್ಲೋ ಆಗಿ ಅದು ಆ ಕಿಕ್ ಏರ್ತಾ ಇದೆ. ಆ್ಯಕ್ಚುಲಿ ಬಿಟ್ಟಿದ್ದ ದಿನ ಇರ್ಬೋದು, ಅದರ ನೆಕ್ಸ್ಟ್ ದಿನ ಇರ್ಬೋದು, ಅಂದರೆ ಒಬ್ಬೊಬ್ಬರೇ ಆ ಸಾಂಗ್ನ ಅನಲೈಸ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಈ ಲೈನು ಇದಕ್ಕೆ ಹೇಳಿರ್ಬೋದಾ, ಆಮೇಲೆ ಇವತ್ತು ಯಾರೋ ಬೆಳಿಗ್ಗೆ ನನಗೆ ಟ್ವಿಟರಲ್ಲಿ ಇದು ಮಾಡಿದರು, ಅಕ್ಕಿ ಕಾಳನ್ನು ತರಿಸಿದೆ ಕಣ್ಣ ನೀರಲ್ಲೇ ಬೇಯಿಸಿದೆ ಅಂತ. ಅದರ ಮೇಲಿರೋ ಲೈನ್ಸ್ಗೂ ಈ ಎಮೋಷ್ನಲ್ ಲೈನ್ಗೂ ಅಜಗಜಾಂತರ ಇದೆ. ಬಟ್ ಅದು ಎರಡೂ ಒಂದು ಸಾಂಗಲ್ಲಿ ತರೋದಿದೆಯಲ್ಲ, ಅದು ಅಗೇನ್ ಇಟ್ಸ್ ಚಾಲೆಂಜ್, ಯಾವಾಗಲೇ ಹೇಳ್ದಂಗೆ. ಸೊ ಅಂದರೆ ಮೇಯ್ನ್ಲಿ ಈ ಥರದಕ್ಕೆಲ್ಲ ಒಂದು ಫ್ರೀಡಮ್ ಬೇಕು. ಆ ಫ್ರೀಡಮ್ನ ನನಗೆ ವಿಜಯ್ ಸರ್ ಇರ್ಬೋದು, ಶರಣ್ ಸರ್ ಇರ್ಬೋದು ಕೊಟ್ಟಿದ್ದಾರೆ. ಅದಕ್ಕೇ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಇರಲಿ, ಇಲ್ಲ ಈ ಥರ ಒಂದು ಡೇರಿಂಗ್ನೆಸ್ ಇರಲಿ ಬರುತ್ತೆ. ಸೊ ಡೇ ಬೈ ಡೇ ಜನ ಇದು ಏನಕ್ಕೆ ಈ ಥರ ಈ ಸಾಂಗ್ ಮಾಡಿರ್ಬೋದು ಸಿನಿಮಾ ಕತೆಗೆ ಅನ್ನೋದನ್ನು ಡೇ ಬೈ ಡೇ ಅನಲೈಸ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಈ ಥರದಷ್ಟು ಬಂದಷ್ಟು ನಮಗೆ ಅದು ಖುಷಿ ಜಾಸ್ತಿ ಆಗ್ತಾ ಹೋಗ್ತದೆ. ಎಲ್ಲೋ ಒಂದು ಕಡೆ ಸಲಗದ ಸೂರ್ಯಣ್ಣ ಥರ ಈ ಚಿನ್ನಮ್ಮ ಅದಕ್ಕೂ ಒಂದು ಆ ವೈಬ್ ಅನ್ನು ಕೊಡ್ಬೋದು ಅಂತ ಜನಗಳಿಗೆ. ವೈಬ್ ಖಂಡಿತವಾಗ್ಲೂ ಅದು ಕೊಡುತ್ತೆ. ಯಾಕಂದರೆ ನೀವು ಬೀಟ್ಸ್ ಇರ್ಬೋದು, ಇದು ಗಾನಾ ಪ್ಯಾಟ್ರನ್ ಇದು. ಸೊ ನಾವು ಗಾನಾ ಸಾಂಗ್ ಅಂತ ಮಾಡಿದಾಗ ನಾವು ಕೆಲವೊಂದು
ಆ ಗಾನ ಬಂದು ಅದು ಕೆಲವೊಂದು ಟೈಪ್ಸ್ ಆಫ್ ಟ್ಯೂನಲ್ಲಿ ಅಳವಡಿಸ್ಕೊಂಡಿರುತ್ತೆ ಅದು. ಸೊ ಆ್ಯಸ್ ಅ ಮ್ಯೂಸಿಷಿಯನ್ಸ್ ಇಲ್ಲ ಆ್ಯಸ್ ಎ ಟೆಕ್ನಿಷಿಯನ್ಸ್ ನಾವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಅದು ಸೂರ್ಯಣ್ಣ ವೈಬ್ಸ್ ಕೊಡ್ತಾ ಇದೆ ಅಂತ ಒಂದಷ್ಟು ಜನ ಹೇಳ್ತಾರೆ, ವಿಚ್ ಈಸ್ ಅಗೇನ್ ಖುಷಿ. ಯಾಕಂದರೆ ಸೂರ್ಯಣ್ಣ ಕೂಡ ಇದೇ ಒಂದು ತಂಡದಿಂದ ಬಂದು ಎಲ್ಲರೂ ಮೆಚ್ಚುಗೆ ಕೊಟ್ಟಿದ್ದಂಥ ಸಾಂಗು. ಇದು ಅದೇ ವೈಬ್ಸಲ್ಲಿ ಇದೆ ಅಂತ ಹೇಳಿದ್ರು ಅದೇನು ನಮಗೆ ಅಂದರೆ ಅಯ್ಯೋ ಆ ಥರ ಪಡಬಾರ್ದು. ನಾವು ಒಂದು ಹಿಟ್ ಸಾಂಗ್ಗೆ ಇದನ್ನು ಕಂಪೇರ್ ಮಾಡ್ತಾ ಇದ್ದಾರೆ, ಅದು ಎರಡೂ ನಮ್ಮದೇ. ಸೊ ಎರಡೂ ನಮ್ಮ ಸಾಂಗೇ ಅಂತ ನನಗೆ ಖುಷಿ ಆಗ್ತಾ ಇದೆ. ಭೀಮಾದಲ್ಲಿ ಎಷ್ಟು ಸಾಂಗ್ಗಳಿಗೆ ನಿಮ್ಮ ಸಾಹಿತ್ಯ ಇದೆ? ಭೀಮಾಲಿ 3 ಬರೆದಿದ್ದೀನಿ ಟೋಟಲ್ಲು. ಇವಾಗ ನೀವು ನೋಡಿರ್ಬೋದು, ನಾನು MC ಬಿಜು ಆಮೇಲೆ ರಾಹುಲ್ ಡಿಟೋ ಅವರೆಲ್ಲ ಸೇರಿ ಬಂದಿರೋವಂಥದ್ದು ಬ್ಯಾಡ್ ಬಾಯ್ಸು. ಈಗ ಬೇಬಿ ಅಮ್ಮ ರಿಲೀಸ್ ಆಗಿದೆ. ಇನ್ನೊಂದು ಆಡುಬಾ ಮಗನೇ ರಿಲೀಸ್ ಆಗಬೇಕದು. ಅದು ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಡೈರೆಕ್ಟರ್ ಸರ್ ಏನು ಪ್ಲ್ಯಾನ್ ಮಾಡ್ತಾರೋ ಆ ಪ್ರಕಾರ ಅದು ರಿಲೀಸ್ ಮಾಡೋದಾ ಬೇಡವಾ ಅಂತ ನೋಡ್ತಾರೆ.